ನಮಸ್ಕಾರ ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸ್ಟೋರಿನ ಪೂರ್ತಿ ಕೇಳಿ ಅಂತ ಹೇಳ್ತಾ ಬನ್ನಿ ಕತೆ ಶುರು ಮಾಡೋಣ. ಅರುಣ್ ಕುಮಾರ್ ರವಿಯನ್ನು ನೋಡಿ ಕಣ್ಣೀರು ಹಾಕುತ್ತಾರೆ. ರವಿಯನ್ನು ನೀವು ಇಲ್ಲಿದ್ದೀರಾ? ನಾವು ತುಂಬ ಹುಡುಕಿದ್ವಿ, ಆದರೆ ನೀವು ಇರೋ ಸ್ಥಳ ನಮಗೆ ಗೊತ್ತಿರಲಿಲ್ಲ ಎನ್ನುತ್ತಾರೆ ಅರುಣ್. ಹೋಗ್ಲಿ ಬಿಡಿ, ಹೇಗಿದ್ದೀರಾ ಅರುಣ್? ಅಪ್ಪ ಅಮ್ಮ ತಂಗಿ ಎಲ್ಲರೂ ಚೆನ್ನಾಗಿದ್ದಾರಾ? ನೀವು ಸಬ್ ಇನ್ಸ್ಪೆಕ್ಟರ್ ಆಗಿಬಿಟ್ರಾ ಸರ್? ನನಗೆ ತುಂಬ ಆನಂದ ಆಗ್ತಾ ಇದೆ ಎನ್ನುತ್ತಾರೆ ರವಿ. ಅಣ್ಣ, ಯಾಕೆ ನನ್ನ ಮೇಲೆ ಇನ್ನೂ ಕೋಪ ಹೋಗಿಲ್ವಾ? ದುಡುಕಿ ನಿನ್ನನ್ನು ಮನೆಯಿಂದ ಹೊರಹಾಕಿ ಎಂದು ಹೇಳಿದೆ, ಅದಕ್ಕೆ ನೀವು ನನ್ನನ್ನು ಬೇರೆಯವರನ್ನು ಮಾತಾಡಿಸುವ ರೀತಿ ಮಾತನಾಡಿಸ್ತಿದ್ದೀರಲ್ಲ, ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಣ್ಣ ಎಂದು ಅರುಣ್ ರವಿಯ ಕಾಲಿಗೆ ಬೀಳುತ್ತಾನೆ. ಆಯಿತು ಬಿಡೋ, ಬಾ ಮನೆ ಒಳಗೆ ಎನ್ನುತ್ತಾರೆ ರವಿ. ಇವರು ಯಾರು ಅಣ್ಣ ಎಂದು ಅರುಣ್ ಕೇಳುತ್ತಾರೆ. ಸುಮಾನ ನೋಡಿ, ನಿಮ್ಮ ಅತ್ತಿಗೆ ಕಣೋ, ನಿಮಗೆಲ್ಲ ಹೇಳಬೇಕು ಅಂತ ಅಂದ್ಕೊಂಡೆ, ಆದರೆ ಅಪ್ಪ ನೀನು ನಮ್ಮ ಪಾಲಿಗೆ ಇಲ್ಲ ಅಂದ್ರಲ್ಲ, ಅದಕ್ಕೆ ನಾನು ತುಂಬ ಕೆಟ್ಟವನು, ನಿಮಗೆ ಮುಖ ತೋರಿಸಬಾರ್ದು ಅಂತ ದೂರ ಬಂದ್ಬಿಟ್ಟೆ ಕಣೋ ಅರುಣ ಎಂದು ರವಿ ಹೇಳುತ್ತಾರೆ. ಅಣ್ಣ, ಈ ರೀತಿ ಮಾತಾಡಬೇಡ, ನೀನು ದೇವರು, ನನಗೆ ಎಲ್ಲ ಗೊತ್ತಿದೆ. ದೂರ ಇದ್ದುಕೊಂಡು ನಮ್ಮೆಲ್ಲರನ್ನ ಒಂದು ದಡ ಮುಟ್ಟಿಸ್ದೆ, ನಾವೆಲ್ಲರೂ ಚೆನ್ನಾಗಿರಲು ನೀನು ಕಾರಣ. ಇನ್ನೊಂದು ಸರಿ ಈ ರೀತಿ ಮಾತಾಡಬೇಡ. ಅದಿರಲಿ ಬಿಡು, ಅದಕ್ಕೆ ಚೆನ್ನಾಗಿದ್ದೀರಾ? ಹೌದು, ನೀವು ಚೆನ್ನಾಗಿದ್ದೀರಾ? ನಿಮ್ಮೆಲ್ಲರ ಬಗ್ಗೆ ನಿಮ್ಮ ಅಣ್ಣ ಹೇಳ್ತಾ ಇರ್ತಾರೆ. ಹೇಗೆ ಗೊತ್ತಾಯಿತು ನಾವಿರೋ ಜಾಗ ಎಂದು ಸುಮಾ ಕೇಳುತ್ತಾಳೆ. ಇಲ್ಲ ಅದಕ್ಕೆ, ಯಾರೋ ಶಂಕರ ಅನ್ನೋರನ್ನು ಕೊಲೆ ಮಾಡಿದ್ದಾರೆ ರವಿಯಣ್ಣ ಎಂದು ಇನ್ಫಾರ್ಮೇಷನ್ ಬಂತು, ಅದಕ್ಕೆ ಬಂದೆ. ತಕ್ಷಣವೇ ರವಿ ಸುಮಾ ಗಾಬರಿಯಾಗುತ್ತಾರೆ. ಯಾವ ಶಂಕರ? ಯಾರು ಹೇಳಿದ್ದು ಅರುಣ ಎನ್ನುತ್ತಾರೆ. ಫೋನ್ ಮಾಡಿ ಹೇಳಿದ್ರು ಅಣ್ಣ, ನನಗೆ ಗೊತ್ತು ನೀನು ಈ ಥರ ಮಾಡಲ್ಲ ಅಂತ. ನಾನು ನೋಡ್ಕೋತೀನಿ. ಸರಿ, ನಾನು ಬರ್ತೀನಿ ಅಣ್ಣ, ಇನ್ನೊಂದು ಸರಿ ಬರ್ತೀನಿ ಎಂದು ಅರುಣ್ ಹೇಳುತ್ತಾರೆ. ಇಲ್ಲ ನಡಿ, ಎಲ್ಲಿ ಎಂದು ನಾನು ನೋಡ್ತೀನಿ ಎಂದು ರವಿ ಮತ್ತು ಅರುಣ್ ಇಬ್ಬರು ಚಕ್ರಪತಿ ಹೇಳಿದ ಜಾಗಕ್ಕೆ ಹೊರಡುತ್ತಾರೆ. ಎಲ್ಲ ವಿಷಯ ಗೊತ್ತಾದಾಗ ಚಕ್ರಪತಿಯನ್ನು ಅರುಣ್ ಅರೆಸ್ಟ್ ಮಾಡುತ್ತಾರೆ. ಇದರಿಂದ ಕೋಪಗೊಂಡ ಸೋಮ ರವಿಯನ್ನು ಕೊಲ್ಲಲು ಮುಂದಾದಾಗ ಒಂದು ದೊಡ್ಡ ಫೈಟ್ ನಡೆಯುತ್ತದೆ. ಶಂಕರನ ಮೃತದೇಹವನ್ನು ನೋಡಿ ರವಿ ಕಣ್ಣೀರು ಹಾಕುತ್ತಾರೆ. ವಿಷಯ ತಿಳಿದು ಶಂಕರನ ತಾಯಿ ಮತ್ತು ಹೆಂಡತಿ ಮಕ್ಕಳು ಓಡಿ ಬರುತ್ತಾರೆ. ಶಂಕರನ ತಾಯಿ ರವಿಯನ್ನು ನೋಡಿ ಶಾಪ ಹಾಕುತ್ತಾರೆ. ಎಲ್ಲರೂ ಸೇರಿ ರವಿಯನ್ನು ಬೈಯುತ್ತಾ ಅಳುತ್ತಾರೆ. ಅರುಣ್ ಅವರ ಕರ್ತವ್ಯ ಮಾಡುತ್ತಾರೆ. ಎಲ್ಲರೂ ಎಷ್ಟೇ ಬೈದರೂ ರವಿಯು ಶಂಕರನ ತಾಯಿಯ ಕಾಲಿಗೆ ಬೀಳುತ್ತಾರೆ. ಅದನ್ನು ನೋಡಿದ ವೆಂಕಟೇಶ್, ನಿನ್ನ ಮಗ ರವಿಯನ್ನು ಬೀದಿಗೆ ಬರುವಂತೆ ಮಾಡಿದ್ದು ಮತ್ತು ಅವನ ಎಲ್ಲ ಕಷ್ಟಗಳಿಗೆ ನಿನ್ನ ಮಗನೇ ಕಾರಣ, ಈಗ ರವಿಗೆ ಬೈತೀರಾ ಎಂದು ಹೇಳುತ್ತಾನೆ ವೆಂಕಟೇಶ್. ಅವರೆಲ್ಲ ಸಮಾಧಾನ ಆಗುವಂತೆ ಮಾಡಿ ರವಿ ಮನೆಗೆ ಹೊರಡುತ್ತಾರೆ. ಅಲ್ಲಿ ಸುಮಾ ಇಲ್ಲದಿರುವುದನ್ನು ನೋಡಿ ಏನು ಮಾಡಬೇಕೆಂದು ತಿಳಿಯದೆ ಬೇರೆಯವರನ್ನು ವಿಚಾರಿಸಿದಾಗ ಅವರು ಹೇಳುವ ಮಾತಿನಿಂದ ರವಿ ಮಾತೆ ಬರದ ಮೂಗನಂತೆ ಆಗುತ್ತಾರೆ. ಸುಮಾ ಎಲ್ಲೋದ್ರು ನೋಡೋಣ ಸ್ನೇಹಿತರೆ, ಕತೆ ಮುಂದುವರಿಯುತ್ತದೆ. ಧನ್ಯವಾದಗಳು.